ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತೇಶು. ಸೊ ಇವತ್ತು ವಿ ಬರ್ಡೇ, ಅದಕ್ಕೆ ಈಚೆ ಹೋಗೋಣ, ಲಂಚಿಗೆ ಹೋಗೋದಕ್ಕೆ ಹೊರಟಿದ್ದೀವಿ. ಸೊ ಮುಂಚೆ ಥರ ಆಗಲ್ಲ, ಇವಾಗ ಹೋಗ್ಬೇಕಂದ್ರೆ ಪಾಪ ಕರ್ಕೊಂಡು ಹೋಗಬೇಕು. ಅವನದು ನಿದ್ದೆ ಟೈಮ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಹಾಲು ಕುಡಿಸ್ಕೊಂಡು ಹೋಗಬೇಕು. ಮತ್ತು ಅವನು ಹೋಗ್ಬೇಕಾದ್ರೆ ಅವ್ನಿಗೆ ಎಕ್ಸ್ಟ್ರಾ ಒಂದು ಬ್ಯಾಗೇ ತೊಗೊಂಡು ಹೋಗಬೇಕು. ಮುಂಚೆ ಆ ಥರ ಏನಿರಲಿಲ್ಲ, ಹೇಗಿತ್ತು ಹಾಗೆ ಹೋಗ್ತಾಯಿದ್ವಿ. ಅವ್ನು ಬ್ಯಾಗ್ ಪ್ಯಾಕ್ ಮಾಡೋದೇ ಒಂದು ದೊಡ್ಡ ಟೆನ್ಷನು. ಸೊ ಏನೇನೆಲ್ಲ ನಾನು ಪ್ಯಾಕ್ ಮಾಡ್ಕೋತೀನಿ, ಹೋಗಬೇಕಾದ್ರೆ ಹೇಗೆ ನಾನು ಪ್ರಿಪೇರ್ ಮಾಡ್ಕೋತೀನಿ, ಅಂದರೆ ಹ್ಯಾಂಡಲ್ ಮಾಡೋದಕ್ಕೆ ಈಸಿ ಹೇಗಾಗುತ್ತೆ ಪಾಪನ ಅಂತ ತೋರಿಸ್ತೀನಿ. 4-5 ಬಾಟಲ್ ಎತ್ಕೊಂಡು ಹೋಗ್ತೀನಿ, ಎಷ್ಟೊಂದು ಇಟ್ಕೊಂಡಿರ್ತೀನಿ ಅದಕ್ಕೆ ಅಂತಲೇ. ಬಿಕಾಸ್ ಅಲ್ಲಿ ನಾನು ವಾಶ್ ಮಾಡಿಕೊಂಡು ಇನ್ನೊಂದು ಸಲ ಕುಡಿಸೋದಕ್ಕಿಂತ ಸ್ಟೆರ್ಲೈಸ್ ಎಲ್ಲ ಮಾಡೋದಕ್ಕಾಗಲ್ಲ, ಎಲ್ಲೋಗಿರ್ತೀನಿ ಅಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಥರ ಒಂದು 4-5 ಬಾಟಲ್ನ ಎತ್ಕೊಂಡು ಹೋಗ್ಬಿಡ್ತೀನಿ. ಸೊ ಕುಡಿಸ್ದಂಗೆ ಇಟ್ಕೊಂಡು ಒಂದೊಂದು ಬಾಟಲ್ನೇ ಯೂಸ್ ಮಾಡ್ಕೊತಾ ಹೋಗ್ತೀನಿ. ಸೊ ಲೈಕ್ ಬೆಳಗ್ಗೆ ಹೋಗಿ ಈವ್ನಿಂಗ್ ಬರ್ತೀವಿ ಅಂದ್ರೂ ಮೇಂಟೈನ್ ಆಗುತ್ತೆ ಒಂದು 4-5 ಬಾಟಲ್ ಇದ್ದರೆ. ಫಾರ್ಮುಲಾ ಮಿಲ್ಕ್ ಕೊಡೋದು ಈಚೆ ಹೋದರೆ, ಸೊ ಬ್ರೆಸ್ಟ್ ಫೀಡ್ ಎಲ್ಲ ಮಾಡೋದಕ್ಕಾಗಲ್ಲ, ಮತ್ತು ಅಲ್ಲಿ ಪ್ಲೇಸು ಕರೆಕ್ಟಾಗಿರಲ್ಲ. ಸೊ ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತ ಹೇಳಿ ಫಾರ್ಮುಲಾ ಮಿಲ್ಕೇ ಕೊಡ್ತೀನಿ. ಇದು ಆ್ಯಕ್ಚುಲಿ ಅವನಿಗೆ ಅಂತ ತೊಗೊಂಡಿರೋ ಬ್ಯಾಗು. ಸೊ ಇದರಲ್ಲಿ ನಾನು ಇಲ್ಲೂ ಬಾಟಲ್ಸ್ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಬಟ್ ನಾನು ಈಸಿ ಆಗುತ್ತೆ, ಡೈಪರ್ ಬೇಗ ಬೇಕಾ ಅಂತ ಹೇಳ್ಬಿಟ್ಟು ಇಲ್ಲೊಂದು 4-5 ಡೈಪರು, ಒಂದು ನ್ಯಾಪ್ಕಿನ್ ಇಟ್ಕೊಂಡಿರ್ತೀನಿ. ಮತ್ತು ಇಲ್ಲಿ ಆ್ಯಕ್ಚುಲಿ ಈ ಜಿಪ್ಪಲ್ಲಿ ಒಂದು ಏನಾದರೂ ಯೂಸ್ಡ್ ಡೈಪರ್ ಇದ್ದರೆ ಇಲ್ಲ ಯೂಸ್ ಮಾಡ್ಕೋತೀನಿ. ಎಲ್ಲೂ ನನಗೆ ಡಸ್ಟ್ಬಿನ್ ಸಿಕ್ಕಿಲ್ಲ ಥ್ರೋ ಮಾಡೋದಕ್ಕೆ ಅಂತ ಅಂದರೆ. ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಫುಲ್ ಬಾಟಲ್ಗಳೆಲ್ಲ ಇಟ್ಕೋತೀನಿ. ಇಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಹಾರೋದಕ್ಕೆ ಬಿಟ್ಟಿದ್ದೀನಿ. ಸೊ ಮಾಮೂಲ ಮಿಲ್ಕ್ ಮಾಡಬೇಕಂತಂದರೆ ಹಾಟ್ ವಾಟರ್ ಬೇಕು. ಸೊ ನಾನು ಎಲ್ಲೆಲ್ಲೋ ಔಟ್ಸೈಡ್ ಹಾಟ್ ವಾಟರ್ ಯೂಸ್ ಮಾಡಲ್ಲ, ಮನೆಯಿಂದನೇ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಷ್ಟೆಲ್ಲ ತೊಗೊಂಡು ಹೋಗ್ಬೇಕು, ಇವನನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಈಚೆ ಅದೇ ಅರ್ಧ ಟೆನ್ಷನ್ ಆಗುತ್ತೆ ಎಲ್ಲಾದರೂ ಈಚೆ ಹೋಗ್ಬೇಕಾದ್ರೆ. ನಾವು ಹೋಗಿದ್ದು ಕೆಂಗೇರಿನಲ್ಲಿರೋ ಪಾರೋಸ್ ಪಬ್ಬಿಗೆ. ಚೆನ್ನಾಗಿತ್ತು ಪ್ಲೇಸ್, ಆ್ಯಂಬಿಯನ್ಸು ಚೆನ್ನಾಗಿತ್ತು, ಫುಡ್ಡು ಚೆನ್ನಾಗಿತ್ತು. ಸೊ ಹೋದ ತಕ್ಷಣ ಪಾಪು ನನಗೆ ಆ್ಯಕ್ಚುಲಿ ಚೆನ್ನಾಗಿ ಕೋಆಪ್ರೇಟ್ ಮಾಡ್ದ, ಸ್ವಲ್ಪ ಹೊತ್ತು ನಿದ್ದೆನೂ ಕೂಡ ಮಾಡ್ದ. ಆಮೇಲೆ 1 ಅವರ್ ಆದಮೇಲೆ ಕ್ರ್ಯಾಂಕಿ ಆಗೋದಕ್ಕೆ ಸ್ಟಾರ್ಟ್ ಆದ. ಸೊ ಇನ್ನೇನು ಆಪ್ಷನ್ ಇಲ್ಲ ನಮಗೆ. ಮತ್ತು ಅವನು ತುಂಬ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಸರಿ ಅನಿಸಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಬಂದ್ವಿ. ಸೊ ಅದಕ್ಕೆ ನಾವು ಈ ಪಬ್ಬಿಗೆ ಹೋಗಿದ್ದು, ನಮ್ಮ ಮನೆಗೆ ನಿಯರ್ ಇದೆ ಅಂತ. ಅಕಸ್ಮಾತ್ ಅವನೇನಾದರೂ ಕ್ರ್ಯಾಂಕಿ ಆದರೆ ಬೇಗ ಬಂದು ಮನೆಗೆ ತಲುಪ್ಬೋದು ಅಂತ. ಸೊ ವಿ ಬರ್ಡೇನೂ ಅಂದರೆ ಪ್ರಾಪರಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಮಿಡಲಲ್ಲೇ ಬಂದ್ವಿ. ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು ಇನ್ನೊಂದಿನ ವಿಡಿಯೋ. ಪಾಪದ್ದು 6 ಮಂತ್ಸ್ ಫೋಟೋಶೂಟ್ಗೆ ಅಂತ ಲೆಗೆಸಿ ಪಬ್ಬಿಗೆ ಹೋಗಿದ್ವಿ. ಸೊ 3 ಮಂತ್ಸ್ ಶೂಟು ಮನೆಯಲ್ಲೇ ಮಾಡಿದ್ವಿ. ಮತ್ತು ಮನೆಯಲ್ಲೇ ಮಾಡಿದರೆ ಸೇಮ್ ಬ್ಯಾಕ್ಗ್ರೌಂಡ್ ಆಗುತ್ತೆ ಅಂತ. ಸೊ ಲೈಕ್ ಯಾವುದಾದ್ರೂ ಚೆನ್ನಾಗಿರೋ ಆ್ಯಂಬಿಯನ್ಸ್ ಇರೋ ಪ್ಲೇಸ್ ಬೇಕಿತ್ತು. ಸೊ ಅದಕ್ಕೆ ಲೆಗೆಸಿ ಪಬ್ಬಿಗೆ ಹೋಗೋಣ, ಬಿಕಾಸ್ ಆ್ಯಂಬಿಯನ್ಸ್ ಚೆನ್ನಾಗಿದೆಯಲ್ಲ, ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಲೆಗೆಸಿ ಪಬ್ಬಿಗೆ ಹೋಗಿದ್ವಿ. ಸೊ ಅವತ್ತಿನ ದಿನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ದೆ, ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಮತ್ತು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೂ ಅವನು ಸಪೋರ್ಟಿವ್ ಆಗಿದ್ದ. ಸೊ ನನಗೆ ಅವತ್ತಿನ ದಿನ ಅವನು ಕ್ರ್ಯಾಂಕಿ ಅನ್ನಿಸ್ಲಿಲ್ಲ, ನಾವು ಎಂಜಾಯ್ ಮಾಡಿದ್ವಿ, ಅವನು ಎಂಜಾಯ್ ಮಾಡ್ದ. ಸೊ ನಾನು ಆ್ಯಕ್ಚುಲಿ ಒಂದು ಎವ್ರಿ ಮಂತು ಫೋಟೋಶೂಟ್ ಮಾಡಿಲ್ಲ, ಯಾವುದೇ ಥೀಮ್ ಇಟ್ಕೊಂಡು. ಬಿಕಾಸ್ ಥೀಮ್ ಇಟ್ಕೊಂಡು ಮಾಡೋದು ಈಗ ಆಲ್ಮೋಸ್ಟ್ ಎಲ್ಲರೂ ಅದೇ ಥರ ಮಾಡ್ತಾರೆ, ಏನೋ ಡಿಫ್ರೆಂಟ್ ಆಗಿರಲಿ. ಮತ್ತು ನನಗೂ ಪೇಷನ್ಸ್ ಇರಲಿಲ್ಲ ಆ ಟೈಮಲ್ಲಿ. ನಂದು C-ಸೆಕ್ಷನ್ ಆಗಿದ್ದರಿಂದ ನಾನು ತುಂಬ ಟಯರ್ಡ್ ಆಗಿದೆ. ಮತ್ತು 1 or 2 ಮಂತ್ಸಲ್ಲಿ, ಅಂದರೆ ಸ್ಟಾರ್ಟಿಂಗ್ ಫಸ್ಟ್ 2 ಮಂತ್ಸಲ್ಲಿ ಅವನು ಅಷ್ಟು ಸಪೋರ್ಟಿವ್ ಇರಲಿಲ್ಲ ಫೋಟೋಶೂಟ್ಗೆಲ್ಲ. ಸೊ ಎವ್ರಿ ಮಂತ್ ಕಂಪ್ಲೀಟ್ ಆದಮೇಲೆ ಜಸ್ಟ್ ಒಂದು ಹೊಸ ಬಟ್ಟೆ ಹಾಕಿ ಫೋಟೋ ಶೂಟ್ ಮಾಡ್ತಾಯಿದ್ದೆ. ಮತ್ತು ಲೈಕ್ ನಾನು ಪ್ಲ್ಯಾನ್ ಮಾಡಿಕೊಂಡೆ, ಅಟ್ಲೀಸ್ಟ್ ಕ್ವಾರ್ಟರ್ ಶೂಟ್ ಮಾಡಿಸೋಣ, ಫೋಟೋ ಶೂಟೇ ಮಾಡಿಸ್ಬಿಡೋಣ ಕ್ವಾರ್ಟರ್ಲಿ ಅಂತ. 3 ಮಂತ್ಸ್, 6 ಮಂತ್ಸ್, 9 ಮಂತ್ಸ್, 1 ಇಯರ್ದು ಫೋಟೋ ಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದೇ ರೀತಿ ಎವ್ರಿ ಕ್ವಾರ್ಟರ್ ಫೋಟೋ ಶೂಟ್ ಆಗ್ತಾ ಇದೆ. 6 months. Hey, 6 months completed. ಬೌಂಟಿ ಇಲ್ಲಿ ನೋಡಿ. 6 ಮಂತ್ಸ್ ಫೋಟೋಶೂಟ್ಗೆ ಕೇಕ್ ತೊಗೊಂಡೋಗಿದ್ವಲ್ಲ, ಫೋಟೋಶೂಟ್ ಮುಗಿಸ್ಕೊಂಡು ಮತ್ತು ನಾವಲ್ಲಿ ಕೇಕೇನು ಕಟ್ ಮಾಡಿಲ್ಲ. ಸೊ ಮನೆಗೆ ಬಂದು ಇಲ್ಲಿ ಕಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ನೈಬರ್ ಆ್ಯಕ್ಚುಲಿ ವಿನೀತಾ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು ಮನೆಗೆ. ಸೊ ಕೇಕ್ ಕಟ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೀವಿ. ಹಾಯ್ ಮಾಡು, ಹಾಯ್ ಮಾಡು. ಬೌಂಟಿ ಹಾಯ್ ಸುಲ್ಲ ಅಮ್ಮಕ್ಕೆ. ಬೌಂಟಿ ಹಾಯ್ ಸುಲ್ಲ ಅಮ್ಮಕ್ಕೆ, ಹಾಯ್ ಸುಲ್ಲ ಹಂಗೆ ಬರ. ಬೌಂಟಿ ಈ ವ್ಲಾಗಲ್ಲಿ ನಾನು ಪಾಪದ ಒಂದಷ್ಟು ವೀಡಿಯೋಸ್ ಹಾಕಿದ್ದೀನಿ, ಅವನು ಹೇಗೆ ಆಟ ಆಡ್ತಾನೆ, ಹೇಗಿರ್ತಾನೆ ಮನೆಯಲ್ಲಿ ಅಂತ. ಸೊ ಫ್ಯೂಚರಲ್ಲಿ ನನಗೂ ವೀಡಿಯೋಸ್ ನೋಡಿದಾಗ ನೆನಪಾಗುತ್ತೆ ಪಾಪು ಹೇಗಿದ್ದ ಫ್ಯಾಮಿಲಿ ಅಂತ. ಹಾಲು ಕುಡಿದ್ಯಾ? ಕುಡಿಯಲ್ಲ, ಕುಡಿ, ಹಾಲು ಕುಡಿ. ಹಾಲು ಕುಡಿದ್ಯಾ?
ಗಿಚ್ 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 ಗಿಚ್. ಗಿಳಿ. ಅಯ್ಯೋ ಇಲ್ಲಿ ಇಲ್ಲಿ ಅಮ್ಮು 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 ಎಲ್ಲಿ ಅಮ್ಮ ಎಲ್ಲದ್ಲು ಅಮ್ಮ ಎಲ್ಲದ್ಲು ಅಮ್ಮ ಆಶ್ರಮದಲ್ಲ ಆಶ್ರಮದಲ್ಲ ಅಮ್ಮ ಹಾಸನಲ್ಲಿದ್ದಾಳ ಅಮ್ಮ ಅಮ್ಮ ಹಾಸನಲ್ಲಿದ್ದಾಳ ಇದ್ದಾಳ ಹಾಸನಲ್ಲಿ ನೀನು ಹೋಗಿದ್ದ ಹಾಸನ್ಗೆ ನೋಡ್ಕೊಳಕ್ ಅಮ್ಮನ ಹೋಗಿದ್ದ ಯಾವತ್ತು ಹೋಗಿದ್ದ ಹಾಸನ್ಗೆ ಯಾವತ್ತು ಹೋಗಿದ್ ಮಗನೆ ಯಾವತ್ತು ಹೋಗಿದ್ದೆ ಮಗನೇ ಹಾಸನ್ಗೆ ಯಾವತ್ತು ಹೋಗಿದ್ದೆ ನೀವು ಯಾವಾಗ ಹೋಗಿದ್ರಿ ಹ? ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಸುಳ್ಳು ಹೇಳ್ತೀರಾ ಸುಳ್ಳು ಹೇಳ್ತೀರಾ ಅಲ್ಲಿ ನಾಡು ಅಲ್ಲಿ ನಾಡು ಅಲ್ಲಿ ನಾಡು ಸಂಪಂಗಿ ಮರದಲ್ಲಿ ಅಕ್ಕಿ ಗೂಡು ಅಲ್ಲಿ ನಾಡು ಅಲ್ಲಿ ನಾಡು ಅಲ್ಲಿ ನಾಡು ಸಂಪಂಗಿ ಮರದಲ್ಲಿ ಅಕ್ಕಿ ಗೂಡು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಸಂಪಂಗಿ ಮರದಲ್ಲಿ ಹಕ್ಕಿ ಗೂಡು ಕಳ್ಳನ್ ಮಗ್ನೆ ತಲೆ ಅಲ್ಲಾಡ್ಸೋ